ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈಶ್ವಿನಿ ಆರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಚಿಕನ್ 65ನ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಹಾಗೆ ಅರ್ಧ ಕೆಜಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಒಂದು ಬೇಸನ್ನಿಗೆ 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಈಗ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮೂರೂ ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಬರೀ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ, ಈರುಳ್ಳಿನೂ ಪೇಸ್ಟ್ ಮಾಡಿರೋ ಅಂಥ ಮೂರೂ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಈ ಮೂರನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರಲ್ಲಿ ನೀಟಾಗಿ ಚೆನ್ನಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಕ್ಲೀನಾಗಿ ಅದನ್ನು ಮೊಸರು ಏನೋ ಕಾಣಿಸ್ಬಾರ್ದು, ಆ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ನೀಟಾಗಿ ಮ್ಯಾರಿನೇಟ್ ಆಗುತ್ತೆ. ಚಿಕನ್ನ ಮ್ಯಾರಿನೇಟ್ ಮಾಡೋದಕ್ಕಲ್ವ ನಾವು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಗೆ ಕಾಳು ಮೆಣಸಿನ ಪೌಡರ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಇದಕ್ಕೆ ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಬಟ್ಲಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಅಕ್ಕಿ ಹಿಟ್ಟನ್ನ ಅರ್ಧ ಕಪ್ಪಷ್ಟು ಹಾಕಿದ್ದೀನಿ. ಕಾರ್ನ್ಫ್ಲೋರ್ ಹಿಟ್ಟು 1 ಕಪ್ ಹಾಕಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಮತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದಕ್ಕೆ ನೀರು ಏನು ಹಾಕ್ಬಾರ್ದು. ಹಾಗೆ ಫ್ರೆಂಡ್ಸ್, ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀವಿ ನೋಡಿ. ಒಂದು ಅರ್ಧ ಒಳಗೆ ಫುಲ್ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸನ. ಇವಾಗ ಇದಕ್ಕೆ ಒಂದು ಮೊಟ್ಟೆನ ಒಡೆದು ಹಾಕೊಳ್ಳೋಣ. ಇವಾಗ ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇವಾಗ ಇದನ್ನ ಹಾಕ್ಬಿಟ್ಟು ಕ್ಲೀನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಏನೂ ಹಾಕಿಲ್ಲ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಬಂದರೆ ಸಾಕಾಗುತ್ತೆ. ಇವಾಗ ನೆಕ್ಸ್ಟ್ ಇದಕ್ಕೆ ಚಿಕನ್ ಹಾಕೊಂಬಿಡೋಣ. ಇದನ್ನ ಒಂದು 5-10 ನಿಮಿಷ ನೆನೆಸಿಟ್ಬಿಟ್ರೆ ಕರೆಕ್ಟಾಗಿ ನೀಟಾಗಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಂಡ್ಬಿಡುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಕ್ಲೀನಾಗಿ ಕಲಿಸ್ತಾ ಇರ್ಬೇಕು. ಸೌಂಡೇ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಕೇಳಿದ್ದೀವಿ ಒಂದ್ಸಲ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಹಾಕಿ ಸಾಕಾಗುತ್ತೆ ಉಪ್ಪನ್ನ. ಇವಾಗ ಉಪ್ಪು ಹಾಕೊಂಬಿಟ್ಟು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪೆಲ್ಲ ಚೆನ್ನಾಗಿ ಅದಕ್ಕೆ ಹತ್ತಿದ್ರೆ ಅಲ್ವಾ, ಅದು ಉಪ್ಪು ಹಾಕಿದ ತಕ್ಷಣ ಅದು ಸ್ಮೆಲ್ಲೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಕ್ಲೀನಾಗಿ ಉಪ್ಪು ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀವಿ. ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಬಿಟ್ಬಿಡೋಣ. ಆವಾಗ ಇದು ಕರೆಕ್ಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ. ಓಕೆನಾ ನೋಡಿ ಫ್ರೆಂಡ್ಸ್. ಇವಾಗ ಒಂದೊಂದೇ ಇವಾಗ ಚಿಕನ್ ಹಾಕ್ಕೊಳ್ತಾ ಇದ್ವಿ. ನೀಟಾಗಿ ಅದು ಮ್ಯಾರಿನೇಟ್ ಆಗಿದೆ ಆಲ್ರೆಡಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಕ್ಲೀನಾಗೆಲ್ಲ ಕೋಟ್ ಆಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಎಣ್ಣೆಯಲ್ಲಿ ಒಂದೊಂದೇ ದೂರ ಕ್ಲೀನಾಗಿ ಒಂದೊಂದೇ ಹಾಕೊಂಬಿಟ್ಟು ನೀಟಾಗಿ ಸ್ವಲ್ಪನೇ ಆಗಲಿ ನೀಟಾಗಿ ಕರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದೊಂದಾಗಿ ಕ್ಲೀನಾಗಿ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಕೆಳಗಡೆ ಆಲ್ಮೋಸ್ಟ್ ಸ್ವಲ್ಪ ಬೆಂದಿದೆ ಆಲ್ರೆಡಿ. ಇಷ್ಟೊತ್ತಿಗೆ ಆಗುತ್ತಪ್ಪ, ಹಿಂಗೆ ತಿನ್ಬಿಡೋಣ ಅನಿಸ್ತಿದೆ. ಅದು ಚಿಕನ್ 65 ಮಾಡ್ತಾ ಇರೋದು. ಅದಾಗೋ ತನಕ ಕಾಯಬೇಕಲ್ವ. ಚಿಕನ್ 65 ಕಾಯ್ತಾ ಇದೆ. ನಾವು ಕಾಯೋಕ್ಕೇನು, ನಾವು ಕಾಯ್ತಾ ಇದ್ದೀವಿ ಚಿಕನ್ 65 ಆದಮೇಲೆ ತಿನ್ನೋಣ ಅಂತೇಳ್ಬಿಟ್ಟು. ನೀಟಾಗಿ ಅದೆಲ್ಲ ಎಣ್ಣೆಲೆಲ್ಲ ಚಟಪಟ ಚಿಟಿ ಅಂತ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ಕ್ಲೀನಾಗಿ ಅದು ಕೆಳಗಡೆ ಏನು ತಳ ಹಿಡ್ದಿಲ್ಲ. ಕ್ಲೀನಾಗಿ ಈ ರೀತಿಯಾಗಿ ಒಂದು ಸರ್ತಿ ಟರ್ನ್ ಮಾಡ್ಕೋಬೇಕನ್ನ ನೋಡಿ ಫ್ರೆಂಡ್ಸ್. ಚೆನ್ನಾಗಾಗಿದೆ, ಸಖತ್ತಾಗಿದೆ. ಹಾಗೆ ನೋಡಿ ಫ್ರೆಂಡ್ಸ್, ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಫ್ರೆಂಡ್ಸ್, ಇದನ್ನು ಹಾಗೆ ತಿಂದರೆ ಕಬಾಬ್ ರೀತಿಯಾಗೂ ತಿನ್ಬೋದು. ಇದನ್ನು ಚಿಕನ್ 65 ಮಾಡೋದನ್ನು ಹೇಳ್ತೀನಿ ಇವಾಗ ಮುಂದಕ್ಕೆ. ಆ ರೀತಿಯಾಗಿ ಮಾಡ್ಕೊಂಡ್ರೆ ಚಿಕನ್ 65 ಆಗುತ್ತೆ. ಕಬಾಬು ಚಿಕನ್ 65 ಬೇಕು ಅಂದರಿಗೆ ಕಬಾಬ್ ಹಾಕ್ಬೋದು. ಇಲ್ಲ ನಾನು ಚಿಕನ್ 65 ತಿಂತೀನಿ ಅಂದರಿಗೆ ಸ್ವಲ್ಪ ಚಿಕನ್ 65 ಹೇಳ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಮಾಡಾಕಿದ್ರೆ ಫ್ರೆಂಡ್ಸ್ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ತೆಗಿತಾ ಇದ್ದೀವಿ ನೋಡಿ. ಸಖತ್ತಾಗಿದೆ. ನೀಟಾಗೆಲ್ಲ ಚೆನ್ನಾಗೆಲ್ಲ ಬೆಂದಿದೆ ನೋಡಿ. ನೀಟಾಗಿ ಚೆನ್ನಾಗಿ ಬೆಂದಿದೆ. ಕಲರ್ ಅಷ್ಟೇ ಸಖತ್ತಾಗಿ ಸೂಪರಾಗಿ ಕಾಣಿಸ್ತಾ ಇದೆ. ಹಿಂಗೆ ತಿನ್ಬಿಡೋಣ ಅನ್ನಿಸ್ತಿದೆ. ನೋಡ್ತೀನಿ ಸರಿ ತಿಂತೀನಿ, ಸುಮ್ಮನೆ ಇರಲ್ಲ ಇವಾಗ. ತಿಂತೀನಿ ನಿಜವಾಗ್ಲೂ. ವಾವ್, ಸೂಪರ್. ನಮ್ಮ ಚಿಕನ್ 65 ರೆಡಿ ಆಗ್ತಾ ಇದೆ. ವೆಯ್ಟ್ ಮಾಡ್ತಾ ಇರಿ. ಚಿಕನ್ 65 ರೆಡಿ ಆಗ್ತಾಯಿದೆ. ನೆಕ್ಸ್ಟ್ ಇನ್ನೊಂದು ಇಬ್ಬೆ ಹಾಕ್ಕೊಳ್ತಾ ಇದ್ದೀನಿ. ಇದು ಫುಲ್ ಹಾಕೊಂಡ್ಮೇಲೆ ಎಲ್ಲ ಫುಲ್ ಇದು ರೆಡಿ ಆದಮೇಲೆ ತೋರಿಸ್ತೀನಿ ನೀಟಾಗಿ ಎಲ್ಲ ಫುಲ್ ಬೇಯಿಸ್ಬಿಟ್ಟು. ನೋಡಿ ಫ್ರೆಂಡ್ಸ್, ನೀನು ಬೇಯ್ತಾ ಇದೆ. ಸ್ವಲ್ಪ ಫುಲ್ ಕಮ್ಮಿ ಅಲ್ಲ, ಸ್ವಲ್ಪ ಕಮ್ಮಿ ಇಟ್ಕೊಂಬಿಟ್ಟು ನೀಟಾಗಿ ಬೇಯಿಸ್ತಾ ಇದ್ದೀವಿ. ಸ್ವಲ್ಪ ಬೆಂದಾದಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಮತ್ತೆ ಕ್ಲೀನಾಗೆಲ್ಲ ಬೇಯಿಸ್ಕೋಬೇಕು.
ಇನ್ನು ಬೇಯ್ತಾ ಇದೆ. ಫುಲ್ ಇದೆಲ್ಲ ಬೆಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ತೋರಿಸ್ತೀನಿ, ಓಕೆನಾ. ನೋಡಿ ಫ್ರೆಂಡ್ಸ್, ಸಾಲೆ ಮತ್ತೊಂದು ಇಬ್ಬೆ ತೆಗ್ದಾಕಿದ್ದೀವಿ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಅಷ್ಟು ನಾವು ಕ್ಲೀನಾಗೆಲ್ಲ ಅಷ್ಟು ಕರೆದಿಟ್ಕೊಂಡಿದ್ದೀವಿ. ನೀಟಾಗಿ ಬೆಂದಿದ್ದೇವೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಫ್ರೆಂಡ್ಸ್, ಸಕ್ಕದಾಗಿ ಕ್ಲೀನಾಗಿ ಬೆಂದಿದೆ. ಇವಾಗ ಬನ್ನಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಇವಾಗ ಮುಂದಕ್ಕೆ ಏನು ಅಂತ ಬಿಟ್ಟು ನೋಡೋಣ ಬನ್ನಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ನೋಡ್ಕೊಂಡು ಹಾಕೊಳ್ಳಿ, ಯಾಕೆಂದರೆ ಅದು ಇದಕ್ಕೂ ಮಿಕ್ಸ್ ಮಾಡ್ಬೇಕಾದ್ರೆ ಖಾರದ ಪುಡಿ ಹಾಕ್ಕೊಂಡಿದ್ದೀರಾ. ಹಾಗೆ ಇದು ಚಿಲ್ಲಿ ಸಾಸ್ನ 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ನ ಹಾಕ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇವೆರಡು ಮಿಕ್ಸ್ ಆದರೆ ಹೆಂಗಿರುತ್ತಲ್ವ, ಕಾಂಬಿನೇಷನು ಸಾಕಾಗಿರುತ್ತೆ. ಹಾಗೆ ಒಂದು ಅರ್ಧ ಒಳಗೆ ನಿಂಬೆಹಣ್ಣ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಅರ್ಧ ನಿಂಬೆಹಣ್ಣು ಹಾಕಿದ್ವಲ್ವ, ಅದು ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಇವಾಗ ಇದಕ್ಕೊಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರನ್ನ ಇದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಪೇಸ್ಟ್ ಮಾಡಿದೆ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಇದಕ್ಕೆ ಕ್ಲೀನಾಗಿ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀವಿ. ಇವಿಷ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಇದೇನಿದು ಎಲ್ಲ ಚಿಕನ್ ಎಲ್ಲ ಕರ್ದಾದ್ಮೇಲೆ ಮತ್ತೆ ಏನಿದು ಮಿಕ್ಸ್ ಮಾಡ್ತಾ ಇರೋದಂತ ವೆಯ್ಟ್ ಮಾಡ್ತಾ ಇದ್ದೀರಲ್ವ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಇದನ್ನೇನು ಮಾಡೋದು ನೆಕ್ಸ್ಟು ಅಂತೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈಗ ನೀಟಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಕ್ಲೀನಾಗೆಲ್ಲ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಇವಾಗ ಹಾಗೆ ಇದಕ್ಕೆ ಕರ್ದಿರೋ ಎಣ್ಣೆ ಇರುತ್ತಲ್ಲ, ಅದನ್ನೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಗೆ ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಪೇಸ್ಟ್ ಮಾಡಿರೋಂಥದ್ದು ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಒಣಮೆಣ್ಸಿಕಾಯಿ ಹಾಕ್ಕೋಬೇಕು. ಹಾಗೆ ನೋಡಿ ಫ್ರೆಂಡ್ಸ್, 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಮಿಕ್ಸ್ ಮಾಡಿರೋಂಥ ಮಸಾಲೆ ನೋಡಿ ಇವಾಗ ಹಾಕ್ಕೊಂಡು ಇದಕ್ಕೆ ನೀಟಾಗಿ ಈಗ ಮತ್ತೆ ಎಣ್ಣೆಲಿ ಕ್ಲೀನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಕ್ಲೀನಾಗಿ ನೋಡಿ ಎಣ್ಣೆಲೆ ನೀಟಾಗಿ ಚೆನ್ನಾಗಿ ಬೇಯ್ತಾ ಇದೆ. ಅದು ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಲಿ ಕ್ಲೀನಾಗಿದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ. ನೋಡಿ ಫ್ರೆಂಡ್ಸ್, ಸ್ಮೆಲ್ ಘಮ ಘಮ ಅಂತೈತೆ. ಅದು ಮತ್ತೆ ಇನ್ನೊಂದು ಫ್ರೆಂಡ್ಸ್, ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕಿದ್ದೀವಲ್ವ, ಸಕ್ಕತ್ತಾಗಿ ಅದು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತೈತೆ, ಸಕ್ಕತ್ತಾಗಿ ಬರ್ತೈತೆ ವಾಸನೆ ಮಾತ್ರ. ಟೇಸ್ಟ್ ಹೆಂಗಿದೆ ಅಂತ ಬಿಟ್ಟು ಹೇಳ್ತೀನಿ. ವಾವ್, ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿ ನೀಟಾಗಿ ಎಲ್ಲ ಫ್ರೈ ಆಗ್ತಾ ಇದೆ. ಇದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. 4-5 ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಇವಾಗ ಬಂತು ನಮ್ಮ ಚಿಕನ್. ಚಿಕನ್ ಬಂತು. ಇವಾಗ ಚಿಕನ್ನ ಕ್ಲೀನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ಚಿಕನ್ 65 ಅಂದರೆ ಇಷ್ಟೇನಾ? ವಾವ್, ಎಷ್ಟು ಈಸಿ ಆಯಿತು ಅಲ್ವಾ ಚಿಕನ್ 65. ವಾವ್, ಸಖತ್ತಾಗಿ ಬಂದಿದೆ ಮಾತ್ರ. ಇಷ್ಟು ಈಸಿ ಚಿಕನ್ 65 ನಾನೇ ಮಾಡ್ತಾಯಿದ್ದೆ, ಯಾವಾಗಲೂ ಇದನ್ನೇ ಮಾಡ್ಕೊಂಡು ತಿಂತಾಯಿದ್ದೆ. ಇಷ್ಟು ಈಸಿ ಅಂದಿದ್ರೆ ನಿಮಗೆ ಗೊತ್ತೇ ಇರಲಿಲ್ಲ. ನಮ್ಮ ಅಕ್ಕ ಮಾಡ್ಕೊಡ್ತಾ ಇರೋದು ಫ್ರೆಂಡ್ಸ್ ಚಿಕನ್ 65ನ. ನಾನು ಯಾವಾಗಲೂ ಜಾಸ್ತಿ ಕಬಾಬ್ ಮಾಡ್ತಾಯಿದ್ದೆ, ನಮ್ಮ ಅಕ್ಕ ಅಷ್ಟೇ ಕಬಾಬ್ ಮಾಡ್ತಾಯಿದ್ದು. ಅಕ್ಕ ಚಿಕನ್ 65 ಅಂದರೆ ನಾವು ಚಿಕನ್ 65 ತಿಂದಿರಲಿಲ್ಲ. ಇವಾಗ ರೀಸೆಂಟಾಗಿ ಹೋದಾಗ ಹೋಟ್ಲಲ್ಲಿ ತಿಂದ್ವಿ ಚಿಕನ್ 65. ಸಖತ್ತಾಗಿತ್ತು. ವಾವ್, ಎಷ್ಟು ಚೆನ್ನಾಗಿದೆ, ಒಂಥರ ಮಂಚೂರಿ ಥರ ಇದೆಯಲ್ಲ ಅಂತಬಿಟ್ಟು ಅನ್ನಿಸ್ತು. ಹಂಗಾಗಿ ನಮ್ಮ ಅಕ್ಕ ಒಂದ್ಸಲ ಹೇಳಿದ್ದೆ ಮನೇಲಿ ಮಾಡಿಕೊಡು ಒಂದ್ಸಲ ಅಂತೇಳ್ಬಿಟ್ಟು. ಆಮೇಲೆ ನಮ್ಮ ಅಕ್ಕ ಇವಾಗ ಮಾಡಿದಾರಲ್ವ, ಇವಾಗ ನಮ್ಮ ಅಕ್ಕ ಮಾಡೋ ರೀತಿಯಲ್ಲಿ ನಾನು ನೋಡಿಕೊಂಡು ಅದೇ ರೀತಿಯಾಗಿ ಮಾಡ್ಕೊಂಡು ತಿಂತೀನಿ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ, ವಾವ್, ಸೂಪರಾಗಿದೆ. ಟೇಸ್ಟ್ ಹೇಳ್ತೀನಿ ಫ್ರೆಂಡ್ಸ್, ವೆಯ್ಟ್ ಮಾಡ್ತಾ ಇದ್ದೀನಿ ಟೇಸ್ಟ್ ಹೆಂಗಿದೆ ಅಂತೇಳ್ಬಿಟ್ಟು. ವಾವ್, ಸೂಪರ್ ಜ್ಯೂಸಿ ಆಗಿದೆ ನೋಡಿ. ನಿಮ್ಗೆ ಹೇಳ್ತಾ ಇದ್ದೀನಿ, ನಂಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಸಖತ್ತಾಗಿದೆ. ವಾವ್ ಫ್ರೆಂಡ್ಸ್, ಸಖತ್ತಾಗಿದೆ. ಈಗ ಸರ್ವ್ ಮಾಡೋಣ. ಸರ್ವ್ ಮಾಡಿಬಿಟ್ಟು ಆಮೇಲೆ ಟೇಸ್ಟ್ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಇಷ್ಟೋ ತನಕ ನಮ್ಮ ಅಕ್ಕ ಮಾಡ್ತಾಯಿದ್ಲು. ಇವಾಗೆಲ್ಲ ಅಕ್ಕ ನಾನೇ ಸರ್ವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ವಾವ್, ಸೂಪರ್ ಫ್ರೆಂಡ್ಸ್. ವಾವ್ ಅಲ್ವಾ, ಸಕ್ಕತ್ತಾಗಿದೆ. ತೋರಿಸ್ ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನೋಡೋಕ್ಕೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ವಾವ್, ಸೂಪರ್ ಅಲ್ವಾ? ವಾವ್ ಫ್ರೆಂಡ್ಸ್, ಚಿಕನ್ 65 ಎಷ್ಟು ಸಕ್ಕತ್ತಾಗಿ ಸೂಪರ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಗೊತ್ತಾ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ಇವಾಗ ತಿನ್ಬಿಟ್ಟು ಟೇಸ್ಟು ಸಹ ಹೇಳ್ತೀನಿ ಯಾವ ರೀತಿಯಾಗಿದೆ ಅಂತಬಿಟ್ಟು. ಓಕೆ ಫ್ರೆಂಡ್ಸ್, ಇವಾಗ ನೋಡಿದಲ್ವ ಚಿಕನ್ 65 ಯಾವ ರೀತಿಯಾಗಿತ್ತು ಅಂತಬಿಟ್ಟು ನೀವೇ ನೋಡಿದ್ದೀರಿ. ಇವಾಗ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು.
ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಸಖತ್ತು ಜ್ಯೂಸಿಯಾಗಿದೆ ನೋಡಿ ಫ್ರೆಂಡ್ಸ್, ಸಖತ್ ಜ್ಯೂಸಿಯಾಗಿ ಸಕ್ಕತ್ತಾಗಿದೆ. ಇವತ್ತು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಒಂದ್ಸಲ. ವಾವ್ ಫ್ರೆಂಡ್ಸ್, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಸ್ವಲ್ಪ ಟಿವಿ ಸೌಂಡ್ ಇಟ್ಟಿದ್ರು, ಈಗ ಕಮ್ಮಿ ಇಟ್ಕೊಳಕ್ಕೆ ಹೇಳ್ತಿದ್ದು. ನಿಜವಾಗ್ಲೂ ಫ್ರೆಂಡ್ಸ್ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಟೇಸ್ಟ್ ಮಾತ್ರ ನೋಡಿ, ಜ್ಯೂಸಿಯಾಗಿ ಚೆನ್ನಾಗಿದೆ. ನೋಡೋಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕೆ ಅಷ್ಟೇ ಚೆನ್ನಾಗಿದೆ. ವಾವ್, ಲವ್ಲಿ, ನಿಜವಾಗ್ಲೂ ಸಕ್ಕತ್ತಾಗಿ ಇಷ್ಟ ಆಯಿತು ನನಗೆ. ನೆಕ್ಸ್ಟು ಚಿಕನ್ 65 ನಾವು ಹೊರಗಡೆ ಎಲ್ಲೂ ತಿನ್ನಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿಯಾಗಿ ಬಂತು ಅಂತ ಹೇಳ್ಬಿಟ್ಟು ಚಿಕನ್ 65. ಓಕೆ ಫ್ರೆಂಡ್ಸ್, ಈ ಚಿಕನ್ 65 ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ತಿಂದು ಮುಗಿಸ್ತೀನಿ ನಾನು. ಓಕೆ ಬಾಯ್.